ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯಲ್ಲಿ ಇವತ್ತಿನ ಹೊಸ ಕಣ್ಣಿನಲ್ಲಿ ಖೇಲಾ ಚಿತ್ರದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಸ್, ಹೇಗ್ ನಡೀತಾ ಇದೆ ಲೈಫ್ ಸದ್ಯಕ್ಕೆ? ಲೈಫ್ ನಡೀತಾ ಇದೆ ನಮ್ಮ ಸಿನಿಮಾ ಟೈಟ್ಲ್ ಇರೋ ತರನೇ. ಓಕೆ, ಅಂದ್ರೆ ಖೇಲಾ ಅಂತ ಅಂದ್ರೆ ಟೈಟಲ್ ನಮ್ ಕಡೆ ಅದನ್ನ ಬೈಯಕ್ಕೆ ಯೂಸ್ ಮಾಡ್ತಾರ ಅಂತ, ಕರೆಕ್ಟಾ? ಇಲ್ಲ, ಇದು ಬೈಯಕ್ಕಲ್ಲ. ಖೇಲಾ ಅಂತ ಅಂದ್ರೆ ಸಾಂಸ್ಕ್ರಿಟ್ ವರ್ಡ್, ಅದು ಪ್ಲೇಯರ್ ಅಂತ. ಓಕೆ. ಖೇಲಾ ದಿ ಗೇಮ್ ಆಫ್ ಲವ್. ಓಕೆ. ಈಗ ಲವ್ ಗೇಮ್ ಅಲ್ಲಿ ಪ್ಲೇಯರ್ ಯಾರು ಅಂತ ಹೇಳಿ. ಓಕೆ, ಬಟ್ ನಮ್ ಕಡೆ ಅದು ಚೇಲ ಅನ್ಸುತ್ತಲ್ವಾ? ಚೇಲಾ. ಓಕೆ ಓಕೆ. ಸೊ ಖೇಲಾ ಅಂದ್ರೆ ಸಂಸ್ಕೃತ್ ವರ್ಡ್ ಇದು. ಹೌದು. ಓಕೆ, ಅಂದ್ರೆ ಆಟಗಾರ, ಪ್ಲೇಯರ್. ಇದ್ರಲ್ಲಿ ಯಾರು ಪ್ಲೇಯರ್? ಸಿನಿಮಾ ನೋಡಿದ್ರೆ ಓಕೆ. ಸೊ ಇನ್ನ ಖೇಲಾ ಸಿನಿಮಾದ ವಿಚಾರಕ್ಕೆ ಬಂದ್ರೆ, ಆಕ್ಚುಲಿ ನೀವ್ ಹೇಳ್ದಂಗೆ ಪ್ಲೇಯರ್ ಅಂತ ಹೇಳಿದ್ರೆ ಸಿನಿಮಾದ ಕಂಟೆಂಟ್ ಏನಾಗಾದ್ರೆ? ಸರ್, ಕಂಟೆಂಟ್ ಅಂತ ಬಂದ್ರೆ ಈಗ ಸಿನಿಮಾ ನಿಮ್ಗೆ ಎಲ್ಲಾ ತರನು ಇದೆ. ಈಗ ತಾಯಿ ಸೆಂಟಿಮೆಂಟ್ ಅಥವಾ ಈ ಬ್ರೇಕಪ್ ಆದಾಗ ಹುಡುಗರು ಹೇಗಿರ್ತಾರೆ, ಆಮೇಲೆ ಈ ಹುಡುಗಿರು ಬಂದಾಗ ಅಂದ್ರೆ ಒಂದು ಲವ್ ಆದಾಗ ತಾಯಿ ಜೊತೆ ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದು, ಆಮೇಲೆ ಫ್ರೆಂಡ್ಶಿಪ್ ಎಲ್ಲ ಕಂಪ್ಲೀಟ್ ನಿಮ್ಗೊಂದು ಪ್ಯಾಕೇಜ್ ಇದೆ. ಓಕೆ, ಬಟ್ ಏನ್ ಹೇಳಕ್ ಹೊರಟಿದ್ದೀರಾ ಆಡಿಯನ್ಸ್ಗೆ? ಸರ್, ಇವಾಗ 2000 ಅಂದ್ರೆ ನಮ್ಮ ಜೆನ್ಜಿ ಕಿಡ್ಸೇ ಬೇರೆ, ಅಂದ್ರೆ ಅವ್ರ ಲವ್ವೇ ಬೇರೆ. ನಮ್ಮ 90s ಕಿಡ್ಸ್ ಲವ್ವೇ ಬೇರೆ. ಸೊ 90s ಕಿಡ್ಸ್ ಲವ್ ಹೇಗ್ ನಡೆಯುತ್ತೆ, ಒಂದ್ ಹುಡುಗನ್ನ ಮಾತಾಡಿದ ತಕ್ಷಣ ಅದನ್ನ ಲವ್ ಅನ್ಕೋತೀವಿ. ಅವ್ರ ಜೊತೆ ಹುಡುಗನ್ ಜೊತೆ ಆ ಹುಡುಗಿ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ದಾಳೆ ಅಂದಿದ ತಕ್ಷಣ ಲವ್ ಅಂತ ಅನ್ಕೊಂಡ್ಬಿಟ್ಟು. ಹೌದು, ಅದನ್ನ ಸಿನಿಮಾ ತೋರಿಸ್. ಅವಾಗಿನ ಇದ್ರಲ್ಲಿ ನಾವೆಲ್ಲ ಹಂಗೆ ಮೆಸೇಜ್ ಬಂತು ಅಂದ್ರೆ ಹುಡುಗಿ ಒಂದ್ ಹಾಯ್ ಹೌ ಆರ್ ಯು ಅಂತ ಅಂದ, ಕಾಫಿ ಆಯ್ತಾ, ಟೀ ಆಯ್ತಾ, ಬಾ ಆಚೆ ಹೋಗೋಣ, ಕಾಫಿ ಕುಡಿಯಕ್ ಹೋಗೋಣ ಅಂದ ತಕ್ಷಣ ಇವಳು ನನ್ ಮೇಲೆ ಇಂಟ್ರೆಸ್ಟ್ ಇದೆ ಇವಳು ಅನ್ನೋದು ಅನ್ಕೋತೀವಿ. ಓಕೆ, ಅದನ್ನ ತಗೊಂಡ್ಬಂದಿದ್ದೀರಾ. ಅದನ್ನ ನೀವು 90s ಕಿಡ್ಸ್, ಅದಕ್ಕೆ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ. ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವಾಗೆಲ್ಲ? ಯಾರಿಗ ಆಗಿರಲ್ಲ ಸರ್, ಯಾರಿಗ ಎಕ್ಸ್ಪೀರಿಯನ್ಸ್ ಇರಲ್ಲ, ಎಲ್ಲಾರ್ಗು ಲವ್ ಅನ್ನೋ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಓಕೆ, ಹೇಳಿ ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಲೈಫ್ ಅಲ್ಲಿ ಆಗಿದೆ? ಅದು ಬೇಡ ಬಿಡಿ, ಇವಾಗ ಸದ್ಯಕ್ಕೆ ಪರವಾಗಿಲ್ಲ, ಹೆಸರೇನು ಹೇಳ್ಬಿಡಿ. ಈಗ ಯಾವ್ದೋ ಒಂದು ಹುಡುಗಿ ಮೆಸೇಜ್ ಹಾಕಿರ್ತಾಳೆ ಹಾಯ್ ಅಂತ. ಹಾಯ್ ಅನ್ನೋ ಒಂದು ವರ್ಡ್ಗೆ ನಾವು ಬಿದೋಗ್ತೀವಿ 90s ಕಿಡ್ಸ್ ಆಕ್ಚುಲಿ. ಪಕ್ಕ ಇದ್ಲವೆ ಅಂತ. ಆಗ ಅದು ಬೇರೆ ಕೀಪ್ಯಾಡ್ ಮೊಬೈಲ್ ಅವಾಗೆಲ್ಲ. ಹೌದು. ಅವಾಗೆಲ್ಲ ಮೊಬೈಲ್ ಒತ್ತಬೇಕಾಯ್ತು ಮೆಸೇಜ್ ಎಲ್ಲ. ಆ ಟೈಮಲ್ಲೆಲ್ಲ ಲವ್ ಮಾಡೋಷ್ಟು ಲವ್ ಅಂತ ಅಲ್ಲ, ಬಟ್ ಅದೊಂಥರ ಕಷ್ಟ ತರ ಇರುತ್ತಲ್ವಾ? ಹೌದು. ಈಗ ಅಂದ್ರೆ ನಂದು ಬೇರೆ ತರನೇ ಇತ್ತು. ನಾನೊಂದು ಬೈಕ್ ತಗೊಂಡಿದ್ದೆ, ಇಡೀ ಇಂಡಿಯಾ ನಾನು ಒಬ್ಬನ ಹತ್ರನೇ ಇದ್ದಿದ್ದು. R1 ಅಂತ 2017 ಮಾಡಲು, ವೈಟ್ ರೆಡ್ ಕಲರ್ ಇಡೀ ಇಂಡಿಯಾ ನಾನು ಒಬ್ಬನ ಹತ್ರನೇ ಇದ್ದು. ಬ್ಲೂ, ಸಿಲ್ವರ್ ಅದೆಲ್ಲ ಬೇರೆ ತುಂಬಾ ಜನದ ಹತ್ರ ಇತ್ತು, ಬಟ್ ವೈಟ್ ರೆಡ್ ಇದ್ದಿದ್ದು ನಾನು ಒಬ್ಬನ ಹತ್ರನೇ. ಆ ಗಾಡಿ ತಗೊಂಡಾಗ ಒಂದಷ್ಟು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಇಂತ ಗಾಡಿ ಓನರು ಹಿಂಗೆ ಅಂತ ಒಂದಷ್ಟು ಬಂದಾಗ ಹಿಂಗೆ ಒಂದು ಮೆಸೇಜ್ ಬಂದಾಗ ಒಂದು ಹುಡುಗಿ ಜೊತೆ. ಬಟ್ ನೀವು ರೀಸೆಂಟ್ ಹೇಳ್ತಿದ್ದೀರಲ್ವಾ? ನಾನ್ ಕೇಳ್ತಿರೋದು ಹಳೇದು 8ನೇ ಕ್ಲಾಸ್, 7ನೇ ಕ್ಲಾಸ್, 7th ಅಲ್ಲಿ. ಅವಾಗ ಅದೆಲ್ಲ ಇರ್ಲಿಲ್ಲ. ಅವಾಗ ಇದ್ದಿದ್ದು ಗೇಮ್ ಆಡೋ ಶೋಕಿ ನಮ್ಗೆ. ಓಕೆ, ಹುಡುಗಿ ಶೋಕಿ. ಅಂದ್ರೆ ಮೆಸೇಜ್ ಮಾಡಿದ ತಕ್ಷಣ ಲವ್ ಆತರ ಏನು ಎಲ್ಲ ಏನಿಲ್ಲ. ಫ್ರೆಂಡ್ ಸರ್ಕಲ್ ಅಲ್ಲಿ, ಇವಾಗ ನಮ್ ಸರ್ಕಲ್ ಅಲ್ಲಿ ನಡೀತಿತ್ತಲ್ಲ, ಅದೆಲ್ಲ ಒಂದಷ್ಟು ನೋಡಿದ್ವಿ. ನಮ್ಗೆ ಅವಾಗ ಇದ್ದಿದ್ದು ಒಂದು ಸೈಬರ್ ಸೆಂಟರ್ಗೆ ಹೋಗಿ ಗೇಮ್ ಆಡ್ಕೊಂಡು ಕುತ್ಕೋಬೇಕು. ಈ ಕ್ವೇಕ್ 3 ಅಂತ ಗೇಮ್ ಬರ್ತಿತ್ತು, GTA San Andreas, GTA Vice City, ಅಷ್ಟೇ ನಮ್ ಹುಚ್ಚು. ಅದಾದ್ಮೇಲೆ ಬಂದಿದೆ ಬೈಕ್ ಹುಚ್ಚು ನಮ್ಗೆ. 10th ಬಂದಾಗ ಈ ಬೈಕು, ವೀಲಿಂಗು ಅದೆಲ್ಲ ಒಂದಷ್ಟು ರೇಸ್ ಓಡಿಸ್ಬೇಕು ಅನ್ನೋದು. ನಮ್ದು ಇಲ್ಲೀಗಲ್ ರೇಸ್ ಎಲ್ಲ ಇಲ್ಲ, ಏನಿದ್ರು ನಮ್ದು ಲೀಗಲ್ ಅಂದ್ರೆ ಈ ರೇಸಿಂಗ್ ಇವೆಂಟ್ಸ್ ನಡೆಯುತ್ತಲ್ಲ ಅಲ್ಲಿ ಓಡಿಸ್ಬೇಕು ಅನ್ನೋದು. ಆಮೇಲೆ ಬೈಕ್ ರೆಡಿ ಮಾಡೋದು, ಬೈಕ್ ಮಾಡಿಫಿಕೇಶನ್ ಮಾಡಿಸೋದು, RX, R1 ಸೂಪರ್ ಬೈಕ್ಸ್ ಕೊಡು, ಸೂಪರ್ ಕಾರ್ಸ್, ಆ ತರ ಇತ್ತು ಶೋಕಿ ನಮ್ಗೆ. ಈ ಹುಡುಗಿರ್ ಶೋಕಿ ಎಲ್ಲ ಇರ್ಲಿಲ್ಲ. ಓಕೆ. ಅಂಡ್ ಇದ್ರಲ್ಲಿ ಇಬ್ರು ಹೀರೋಯಿನ್ಸ್ ಇರೋದ್ರಿಂದ, ಒಬ್ರು 90s, ಒಬ್ರು ಇತ್ತೀಚೆಗೆ. ಇಲ್ಲ, ಇಬ್ರು ಹೀರೋಯಿನ್ ಅಂತ ಇಲ್ಲ, ಒಬ್ರೇ ಹೀರೋಯಿನ್. ಸಂಗೀತ ಭಟ್ ಅವ್ರು ಬಂದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ರು, ಸ್ಪೆಷಲ್ ಅಪಿಯರೆನ್ಸ್ ಅವ್ರದ್ದು, ವಿತ್ ಸಾಂಗ್. ಓಕೆ, ಸೊ ನಾನು ಇಬ್ರು ಆಕ್ಚುಲಿ ಹೀರೋಯಿನ್ಸ್ ಅಂತ ಅನ್ಕೊಂಡಿದ್ದೆ. ಸಂಗೀತ ಭಟ್ ಮೇಡಮ್ದು ಒಂದು ಸ್ಪೆಷಲ್ ಅಪಿಯರೆನ್ಸ್. ಓಕೆ ಓಕೆ. ಅಂಡ್ ಈ ಖೇಲಾ ಅನ್ನೋ ವರ್ಡ್ ಹೆಂಗೆ ಸಿಕ್ತು ನಿಮ್ಗೆ? ಆಕ್ಚುಲಿ ಹೆಂಗ್ ಡಿಸೈಡ್ ಮಾಡಿದ್ರಿ ಈ ತರ ಒಂದು ವರ್ಡ್ ನ? ನಾನು ನನ್ನ ಫ್ರೆಂಡ್ ಒಬ್ರು ಮಾತಾಡ್ತಿರ್ಬೇಕಾದಾಗ ಏನಾದ್ರು ಒಂದು ಯೂನಿಕ್ ಆಗಿ ಒಂದು ಟೈಟ್ಲ್ ಇಡ್ಬೇಕು ಅಂತ ಅನ್ಕೊಂಡಾಗ ಈ ಟೈಟ್ಲು ಅವ್ರು ನನ್ಗೆ ಸಜೆಸ್ಟ್ ಮಾಡಿದ್ರು. ಇಲ್ಲ ಅಣ್ಣ, ಹಿಂಗ್ ಮಾಡು, ಬೇರೆ ಏನೋ ಟೈಟ್ಲು ಬೇಡ, ಸ್ವಲ್ಪ
ಕ್ರಿಯೇಟಿವ್ ಆಗಿ ಮಾಡೋಣ. ಕೇಲ ಅಂತ ಅಂದ್ರೆ ಸಾಂಸ್ಕ್ರಿಟ್ ಅಲ್ಲಿ ಪ್ಲೇಯರ್ ಅಂತ ಅರ್ಥ. ಸೊ ದಿ ಗೇಮ್ ಆಫ್ ಲವ್ ಅಲ್ವಾ ನಮ್ ಸಿನಿಮಾ, ಹೆಂಗಿದ್ರು ಲವ್ ಗೇಮ್ ನಡೆಯುತ್ತೆ. ಸೊ ಪ್ಲೇಯರ್ ಯಾರು ಅನ್ನೋದೇ ಒಂದು ಇದಿರ ಏನು ಅನ್ನೋದು, ಯಾರ್ ಪ್ಲೇಯರ್ ಅನ್ನೋದು ತೋರ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿ ಕೇಲಾನ ಕಾಸ್ಟ್ ಎಲ್ಲ ಹೆಂಗ್ ಸೆಲೆಕ್ಟ್ ಮಾಡಿದ್ರು? ಏನಕ್ಕಂದ್ರೆ ಸಂಗೀತ ಭಟ್ ಅವರು ಅವ್ರ ಕ್ಯಾರೆಕ್ಟರೈಸೇಷನ್ ತುಂಬಾ ಸ್ಪೆಷಲ್ ಆಗಿರ್ಬೇಕು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ. ಹೌದು ಸ್ವಲ್ಪ ಅವ್ರು ಚೂಸಿ ಅಂತ ಕೇಳಿದೀನಿ ನಾನು. ಹೌದು. ಸೊ ಅವ್ರ ಕ್ಯಾರೆಕ್ಟರ್ ತಂದಿದ್ದೀರಾ ಇಲ್ಲಿ? ಆಮೇಲೆ ಏನು ವಿಹಾನ್ ಪ್ರಪಂಚ, ವಿಹಾನ್ ಅವ್ರದ್ದು ಹೆಂಗೆ ಕ್ಯಾರೆಕ್ಟರ್ ಎಲ್ಲ ಹೆಂಗ್ ಸೆಟ್ ಆಗಿ? ವಿಹಾನ್ ಬಂದು ನಮ್ಗೆ ತುಂಬಾ ಅಂದ್ರೆ ಈಗ ನಮ್ಮ ಡೈಲಾಗ್ ರೈಟರ್ ಇದ್ದಾರೆ ಪ್ರಮೋದ್ ಜೋಯ್ಸ್ ಅಂತ, ಡೈಲಾಗ್ ರೈಟರ್. ಆಮೇಲೆ ಪುಣ್ಯಾತ್ಗೀತಿ ಅಂತ ಒಂದು ಸಾಂಗ್ ಇದೆ, ಆ ಸಾಂಗ್ ಬರ್ದಿರೋದು ಅವ್ರೇನೆ. ಸೊ ಅವರು ನಾನು ಎಲ್ಲ ಕುತ್ಕೊಂಡು ಹಿಂಗೆ ಮಾತಾಡ್ತಿರ್ಬೇಕಾದಾಗ, ಇನ್ನೊಂದು ವಾರ 8 ದಿವಸದಲ್ಲಿ ಉತ್ತರಾಖಂಡ್ ಅಲ್ಲಿ ಇದೊಟ್ಟೋಗುತ್ತೆ ಬರ್ಫೆಲ್ಲ, ಮತ್ತೆ 1 ವರ್ಷ ಕಾಯ್ಬೇಕಾಗುತ್ತೆ ನಾವು, ಯಾರನ್ನಾರ ಹೀರೋನ್ ನೋಡೋಣ ಅಂತ. ಸಡನ್ ಆಗಿ ಹೀರೋನ್ ಹುಡ್ಕೋದ್ ದೊಡ್ಡ ಟಾಸ್ಕ್ ಅದು. ಹೌದು. ಅಂದ್ರೆ ನಮ್ಗೆ ನೋನ್ ಪರ್ಸನ್ ಇವರು ವಿಹಾನ್. ಸೊ ನಮ್ ಜೋಯ್ಸ್ ಅವ್ರು ಏನ್ ಮಾಡಿದ್ರು, ಇಲ್ಲ ಪ್ರಭುನ್ ಕರ್ಸ್ತೀನಿ, ಪ್ರಭುನ್ ನೋಡಿ ಹಿಂಗೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಲು ಆಮೇಲೆ ಮೈನಾ ಸೀರಿಯಲ್ ಎಲ್ಲ ಮಾಡ್ತಾ ಇದ್ದಾನೆ, ಅವನ್ನ ಕರ್ಸ್ತೀನಿ, ಒಂದ್ಸತಿ ನೋಡಿ ಅವನ ಪರ್ಫಾರ್ಮೆನ್ಸ್ ನೋಡಿ, ಏನಾರು ಇತ್ತು ಅಂದ್ರೆ ಒಂದು ಸಣ್ಣದಾಗಿ ನೀವು ಇದು ಮಾಡ್ಕೊಳ್ಳಿ, ಏನಂತಾರೆ ಒಂದು ರಿಹರ್ಸಲ್ ತರ ಏನಾರ ಒಂದು ಡೈಲಾಗ್ ಕೊಟ್ಬಿಟ್ಟು ಮಾಡ್ಸೋಣ. ಸರಿ ಆಯ್ತು ಅಂದ್ಬಿಟ್ಟು ಕರ್ಸಿದ್ವಿ, ಮಾತಾಡಿದ್ವಿ, ಎಲ್ಲ ಓಕೆ ಅನ್ಸ್ತು. ನಂಗೆ ಮ್ಯಾಚ್ ಆಗ್ತಾರೆ ಇವರು ನನ್ನ ಕತೆಗೆ ಅಂತ ಹೇಳಿ ಅವ್ರನ್ನ ಇಮಿಡಿಯೇಟ್ ಕಾಸ್ಟ್ ಮಾಡಿದ್ವಿ. ಆಮೇಲೆ ಆಶಿಕ್ ಅಂತ ನನ್ನ ಫ್ರೆಂಡ್ ಲಿಖಿತ್ ಅಂತ ಇದ್ದಾನೆ, ಅವನ ಕಡೆಯಿಂದ ಸಿಂಗರ್ ಅವ್ನು ಲಿಖಿತ್ ಅನ್ನೋ, ಅವನ ಕಡೆಯಿಂದ ಇವ್ರು ಸಿಕ್ಕಿದ್ರು. ಇನ್ನ ಸಂಗೀತ ಭಟ್ ಅಂತ ಅಂದಾಗ ನಮ್ಮ ಅದೇ ಮತ್ತೆ ನಮ್ ಪ್ರಮೋದ್ ಜೋಯ್ಸೆ. ಯಾರನ್ನೋ ನಾನು ಹುಡುಕ್ತಾ ಇದ್ವಿ, ಅವ್ರನ್ನ ಟಚ್ ಮಾಡಿ ಇವ್ರನ್ನ ಟಚ್ ಮಾಡ ಅಂತ. ಇಲ್ಲ ರೀ ಸಂಗೀತ ಭಟ್ ಅವ್ರನ್ನ ಟ್ರೈ ಮಾಡ, ನಮ್ಗೊಂದು ಮೈಲೇಜ್ ಸಿಗುತ್ತೆ ಸಿನಿಮಾಗೆ, ಮತ್ ನಮ್ ಕಂಫರ್ಟೇಬಲ್ ಆಗಿರ್ತಾರ ಅವರು ಅಂತ. ನನಗ್ ಭಯ ಇತ್ತು, ಅಂದ್ರೆ ಅವ್ರು ನಮ್ಕಿಂತ ಸೀನಿಯರು ಇಂಡಸ್ಟ್ರಿಲಿ, ಹೆಂಗ್ ಮಾಡ್ತಾರೆ, ನಂದು ಫಸ್ಟ್ ಡೈರೆಕ್ಷನ್ ಬೇರೆ, ಯಾವ ತರ ಹೋಗುತ್ತಿದ್ದು ಅಂತ ಗೊತ್ತಿಲ್ಲ. ಸಡನ್ ಆಗಿ ಹೋದ್ವಿ, ಇಮಿಡಿಯೇಟ್ ಮೀಟಿಂಗ್ ಕೊಟ್ರು, ಹಿಂಗಿದೆ ಕತೆ ಅಂತ ಹೇಳಿದ್ವಿ. ನಿಮ್ಗೆ ಓಕೆನಾ ಅಂತ ಅವ್ರು ನಮಗ್ ಕೇಳಿದ್ರು. ಇಲ್ಲ ಮೇಡಮ್ ನಮ್ಗೆ ಓಕೆ ಅಂತ ಹೇಳಿ ಅವ್ರಿಗೆ ಹಿಂಗ್ ಸಾಂಗ್ ಹಿಂಗಿದೆ ಅಂತ ಎಲ್ಲ ಕೇಳಿಸ್ದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಹಸ್ಬೆಂಡ್ ಸುದರ್ಶನ್ ಸರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ನಿಮ್ ಲೈನು ಮತ್ತೆ ಇದು ಹಾಡೆಲ್ಲ ಹೇಳ್ತಾ ಇದ್ರು ಸಂಗೀತ ಅವರು ಅಂತ ಹೇಳಿ. ಸರಿ ಸರ್ ಆಯ್ತು ಥ್ಯಾಂಕ್ ಯು ಅಂತ ವಿಶ್ ಮಾಡಿ ಅವರು. ಒಂದು ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಸೊ ಒಪ್ಕೊಂಡ್ರು. ಸೂಪರ್ ಸೂಪರ್. ಇನ್ನು ನೀವು ಆಕ್ಚುಲಿ ಇದಕ್ ಮುಂಚೆ ಏನಾದ್ರು ಮಾಡಿದ್ರ? ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಮುಂಚೆ ಪ್ರಿಪರೇಷನ್ ಎಲ್ಲ ಹೆಂಗಿತ್ತು ಅಂತ? ಸರ್ ಮನೇಲೆ ಟ್ಯೂಷನ್ ಇದೆ ನನಗೆ. ನಮ್ ತಂದೆನೂ ಡೈರೆಕ್ಟರ್ ಪ್ರೊಡ್ಯೂಸರ್. 2004ರಿಂದ ನಮ್ ಬ್ಯಾನರ್ ಇದೆ. 2004 ಇದರದ್ದು ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ನಮ್ ಬ್ಯಾನರ್ಗೆ. ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅಂತ ಮಾಡಿದ್ವಿ. ಆ ಸಿನಿಮಾಲಿ ಇವರು ನಮ್ಮ ತಾರಾ ಮೇಡಮ್, ಭವ್ಯ ಮೇಡಮ್ ಎಲ್ಲ ಮಾಡಿದ್ದಾರೆ. ಪದ್ಮಾವಸಂತಿ ಅವರು, ಅವ್ರ ಜೊತೆ ಆಕ್ಟ್ ಕೂಡ ಮಾಡಿದೀನಿ ನಾನು ಪದ್ಮಾವಸಂತಿ ಅವ್ರ ಜೊತೆ. ಅಂಬೇಡ್ಕರ್ ಜೂನಿಯರ್ ಅಂಬೇಡ್ಕರ್ ಆಗಿ ನನ್ನ ಪಾತ್ರ ಮಾಡಿದ್ದೆ ಅದರಲ್ಲಿ. ಸೊ ಹಂಗಾಗಿ ಅದು, ಆಮೇಲೆ ಮನಸ್ಸುಗಳ ಮಾತು ಮಧುರ ಅಂತ ಮಾಡಿದ್ವಿ, ಹರಿಪ್ರಿಯನ್ ಇಂಟ್ರೊಡ್ಯೂಸ್ ಮಾಡಿದ್ ಮೂವಿ ಅದು. ಅದಾದ್ಮೇಲೆ ಗಂಗಾ ಕಾವೇರಿ ಅಂತ ನಮ್ ತಂದೆ ಡೈರೆಕ್ಷನ್ ಮಾಡಿದ್ರು. ಈಗ 22 ಅಲ್ಲಿ ಕಲ್ಯಾಣ ಕುವರ ಅಂತ ಮಾಡಿದ್ವಿ. ಈಗ ರೀಸೆಂಟ್ ಆಗಿ ಜನವರಿ 2ನೇ ತಾರೀಕು ಈ ವರ್ಷ ಜಗನ್ಮಾತೆ ಅಕ್ಕಮಹಾದೇವಿ ಅಂತ ಅದು ರಿಲೀಸ್ ಆಯ್ತು. ಅದಲ್ದಿರ ನಾನು ಸಂದೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಕೆಲಸ ಮಾಡಿದ್ದೆ, ಅಮರು ಮತ್ತೆ ಒಡಿಯಾ ಸಿನಿಮಾಗೆ. ಡೈರೆಕ್ಷನ್ ಟೀಮ್ ಅಲ್ಲ, ಪ್ರೊಡಕ್ಷನ್ ಟೀಮು. ಸೊ ಹಾಗಾಗಿ ಒಂದ್ ಸ್ವಲ್ಪ ಆ ಬ್ಯಾಕ್ ಗ್ರೌಂಡ್ ಇರೋದೇನು ತಿಳ್ಕೊಂಡ್ ಬಂದಿದ್ದೀನಿ. ಇದೇ ಸ್ಟೋರಿ ತಗೋಬೇಕು ಫಸ್ಟ್ ಸಿನಿಮಾಗೆ ಅಂತ ಯಾಕೆ ಅಂತಿದ್ವಿ? ಎಲ್ಲಿ ಬೇಕಾಯ್ತು ಆಕ್ಚುಲಿ ಸ್ಟೋರಿ? ಆಕ್ಚುಲಿ ಬೇರೆ ಇದ್ದಿದ್ದು, ಅದೊಂದ್ 2 ಸಿನಿಮಾ ನನ್ ಸ್ವಲ್ಪ ಇಶ್ಯೂ ಆಯ್ತು, ನಿಲ್ತು. ಅದಾದ್ಮೇಲೆ 1 ವರ್ಷ ಮನೇಲಿ ಆರಾಮಾಗಿ ಎಲ್ಲ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಏನು ಬೇಡ, ಇದ್ರ ಸಿನಿಮಾ ಇಂಡಸ್ಟ್ರಿನೇ ಸವಾಸನೆ ಬೇಡ ಅಂತ ಹೇಳಿ ಕೂತಿದ್ದೆ. ಅವಾಗ ನಮ್ ಸರ್ಕಲ್ ಇರುತ್ತಲ್ಲ, ಸಿನಿಮಾ ಇಂಡಸ್ಟ್ರಿ ಸರ್ಕಲ್, ಗುರು ನೀನ್ ಹಿಂಗಿದ್ರೆ ಆಗಲ್ಲ, ಜನ ಏನಂತಾರೆ, ಬರ್ತ್ಯಾ ಸುದ್ದಿ ಮಾಡ್ಕೋತ್ಯಾ, ಮನೆಗೆ ಹೋಗಿ ಕೂತ್ಕೋತ್ಯಾ, 4 ದಿವಸ ಶೂಟಿಂಗ್ ಮಾಡ್ತಾನೆ ಅಷ್ಟೇ, ಇವ್ನ್ ಶೋಕಿ, ಇವ್ನ್ ಯೋಗ್ಯತೆ ಇಷ್ಟೇ ಅಂತೆಲ್ಲ ಮಾತಾಡಿದ್ರು. ಸರಿ ಆಯ್ತು, ನನ್ನ ಯೋಗ್ಯತೆ ಏನು ಅಂತ ತೋರಿಸ್ತೀನಿ, ಬರೀ ಪ್ರೊಡಕ್ಷನ್ ಅಲ್ಲ ಡೈರೆಕ್ಷನ್ ಅಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ಒಂದು ಕತೆ ಸ್ಟ್ರೈಕ್ ಆಯ್ತು, ಒಂದ್ ಲೈನ್ ಸಿಕ್ತು. ಹಿಂಗೆ ಕ್ಲಬ್ ಹೌಸ್ ಅಂತ ಒಂದು ಆಪ್ ಇತ್ತಲ್ಲ, ಇದ್ರ ಟೈಮಲ್ಲಿ ಏನು ಲಾಕ್ಡೌನ್ ಟೈಮಲ್ಲಿ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಒಂದಷ್ಟು ಜನ ಫ್ರೆಂಡ್ಸ್ ಆಗಿದ್ವಿ, ಎಲ್ಲಾರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಈ ಕತೆ ನಾವು ಹುಡ್ಕೋತೀವಿ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು
ಸಿನಿಮಾ ಮಾಡ್ಬೇಕು ಅಂತ ಹೊರಟ್ರ ಹೇಗೆ ಅಂತ? ಇಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲ, ಅಂದ್ರೆ ಒಂದು ಕತೆಗೆ ಹೆಲ್ಪ್ ಮಾಡೋದು, ಕತೆ ಹೆಲ್ಪ್. ಓಕೆ ಓಕೆ, ಸ್ಟೋರಿ ಬಿಲ್ಡ್ ಮಾಡಕ್ಕೆ. ಸ್ಟೋರಿ ಬಿಲ್ಡ್ ಮಾಡಕ್ಕೆ ಹಿಂಗೆ ಡಿಸ್ಕಷನ್ಸ್ ಅಲ್ಲಿ. ಯಾಕಂದ್ರೆ ಒಬ್ನೇ ಕೂತ್ರೆ ಅದು ಕತೆ ಆಗಲ್ಲ, ಒಂದ್ 4 ಜನದ್ದು ಮಾತಲ್ಲಿ ನಡೆಯುತ್ತಲ್ಲ, ಅವಾಗ ನೀಟಾಗಿ ನಮ್ಗೊಂದು ಲೈನ್ ಸಿಗುತ್ತೆ. ಓಕೆ. ಸೊ ಆ ತರ ಕೆಲ ಓದ್ಕೊಂಡಿದ್ವಿ. ಒಂದ್ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಬಂದು. ಫಸ್ಟ್ ಒಂದು ಅಟೆಂಪ್ಟ್ ಗೆ ಆಕ್ಚುಲಿ ಸ್ವಲ್ಪ ಗೆಲುವು ಸಿಕ್ದಂಗ ಆಯ್ತು ಅಂತ ಅನ್ಸ್ಲಿಲ್ವಾ ಅಲ್ಲಿ? ಸೊ ಒಳ್ಳೆ ವೈರಲ್ ನಿಮ್ಗೆ ಒಂದ್ ಸ್ವಲ್ಪ ಖುಷಿ ಸಿಕ್ತು ಆ ಸಾಂಗ್ ಇಂದ. ಸೊ ಅದ್ರ ಶೂಟಿಂಗ್ ಕರ್ಸಿದ್ರಲ್ಲ ನೀವು, ಅದರಿಂದ ಸೊ ಆ ರಿಯಾಕ್ಷನ್ಸ್ ಎಲ್ಲ ಹೆಂಗಿತ್ತು ಅಂತ ಆ ಟೈಮಲ್ಲಿ? ನನ್ಗೆ ಅವತ್ತು ಫುಲ್ ಶಾಕಿಂಗ್, ಸಿಕ್ಕಾಪಟ್ಟೆ ನರ್ವಸ್ ಕೂಡ ಆಗಿದ್ದೆ. ನಾನ್ ಸ್ಪಾಟ್ ಅಲ್ಲಿ ಮಾನಿಟರ್ ಮುಂದೆ ಕೂತಾಗೂ ನಾನು ಅಷ್ಟು ನರ್ವಸ್ ಆಗ್ಲಿಲ್ಲ. ಜನ ಬಂದು ಯಾವಾಗ ನಿಮ್ಮ ಚಾನೆಲ್ಗಳಲ್ಲಿ ಒಂದಷ್ಟು ಚಾನೆಲ್ಗಳವರೆಲ್ಲ ಬಂದು ಅದು ವೈರಲ್ ಆಗಕ್ ಸ್ಟಾರ್ಟ್ ಆಯ್ತು. ಪರವಾಗಿಲ್ಲ ಗುರು, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಒಂದು ಖುಷಿ ಆಯ್ತು. ಅದಲ್ದಿರ ನಮ್ಗೆ ಒಂದಷ್ಟು ಜನ, ಈಗ ನಮ್ಮ ಸಿಂಗರ್ ವೇಲು ಮುರುಗನ್ ಅವರು ಆ ಸಾಂಗ್ ಹಾಡಿರೋದು, ಅವರು ಹೇಳಿದ್ರು ತುಂಬಾ ಚೆನ್ನಾಗಿದೆ ಸಾಂಗು, ಇದನ್ನ ಬೇರೆ ಮಟ್ಟಿಗೆ ಮಾಡೋಣ ಅಂತ ಎಲ್ಲ ಅಂದ್ರು. ಸರಿ ಸರ್ ಆಯ್ತು ಅಂತಂದ್ರೆ ಅದಾದ್ಮೇಲೆ ಸಾಂಗ್ ರಿಲೀಸ್ ಮಾಡಿದ್ವಿ ನಮ್ದೇ ಚಾನಲ್ ಅಲ್ಲಿ. ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು. ಸಿಕ್ದವರೆಲ್ಲ ಅಂದ್ರೆ ನನ್ ಫ್ರೆಂಡ್ಸ್, ಅವ್ರ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್, ಅವ್ರು ಯಾರಿಗೋ ಹೇಳೋರಂತೆ, ಆ ಸಾಂಗ್ ಗೊತ್ತು, ಅದು ಕೇಳ, ಯಾವಾಗ ಬರ್ತಿದೆ ಸಿನಿಮಾ ಅಂತ. ಈಗ ರೀಸೆಂಟ್ ಆಗಿ ಹೋಗಿ ಕೇಳಿದ್ರು ಎಷ್ಟೊಂದ್ ಜನ, ಸಿನಿಮಾ ಯಾವಾಗ ಬರತ್ ರಿಲೀಸು ಅಂತ. ಹಿಂಗೆ ಫೆಬ್ರವರಿ ಎಂಡು ಮಾರ್ಚ್ ಅಲ್ಲಿ ಪ್ಲಾನ್ ಮಾಡ್ತೀನಿ. ಇಲ್ಲ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದಷ್ಟು ಜನಕ್ಕೆ ನನ್ನಮ್ಮ ಅಂತ ಒಂದು ಸಾಂಗ್ ಮಾಡಿದ್ವಿ, ಅದು ಒಂದು ಪ್ರೋಮೋ ಮಾತ್ರ ಬಿಟ್ಟಿದ್ವಿ ತಾಯಿದರ ದಿನಾಚರಣೆಗೆ. ಅದು ಅಷ್ಟೇ ತುಂಬಾ ಚೆನ್ನಾಗೋಯ್ತು. ಅಲ್ಲ ಗುರು, ಪುಣ್ಯಾತ್ಗಿತ್ತಿ ಅಂತ ಒಂದ್ ಸಾಂಗ್ ಮಾಡ್ತೀಯಾ, ಈಗ ಅಮ್ಮ ಸಾಂಗ್ ಮಾಡ್ತೀಯಾ, ಡುಯೇಟ್, ಅದಾದ್ಮೇಲೆ ಬ್ರೇಕಪ್ ಸಾಂಗ್ ಒಂದಿದೆ. ನನ್ ಬೇಕಾಗಿರೋರ್ಗೆಲ್ಲ ಸಾಂಗ್ ಕೇಳಿಸಿ, ಹೆಂಗುರು ಈ ತರ ಇಲ್ಲ, ಒಂದಕ್ಕೊಂದ್ ಸಂಬಂಧನೇ ಇಲ್ಲ. ಅದನ್ನೇ ಗುರು ಕತೆ, ನಿನ್ಗೆಲ್ಲ ಇವಾಗ ಹೇಳ್ಬಿಟ್ರೆ ನೀನ್ ಥಿಯೇಟರ್ ಅಲ್ಲಿ ಏನ್ ನೋಡ್ತೀಯಾ, ಹೋಗ್ ನೋಡು ಸಿನಿಮಾನ, ನಾನೇ ತೋರಿಸ್ತೀನಿ ಬಾ, ಅವಾಗ ನೀನ್ ಹೇಳು ಏನು ಅಂತ, ಹೆಂಗ್ ಬಂದಿದೆ ಅಂತ. ಆತರ ಹೇಳ್ತಿರ್ತೀನಿ. ಓಕೆ. ಸಾಂಗ್ಸ್ ಒಂದು ಮೈಲೇಜ್ ಕೊಡ್ತಾ ಇದೆ. ಅಂಡ್ ಸಿನಿಮಾ ಆಲ್ರೆಡಿ ಕಂಪ್ಲೀಟ್ ಆಗಿದ್ಯಾ ಹೇಗೆ ಅಂತ? ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಓಕೆ. ಬಟ್ ಸ್ವಲ್ಪ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ಲೋ ಆಯ್ತಾ ಸಿನಿಮಾ, ಅಂದ್ರೆ ಕಂಪ್ಲೀಟ್ ಆಗಕ್ಕೆ? ತುಂಬಾ ದಿನದಿಂದ ಕೇಳ್ತಾ ಇದೀವಿ ಕೇಲ ಅನ್ನೋ ಸಿನಿಮಾದ ಬಗ್ಗೆ, ಅದಕ್ಕೆ ಕೇಳ್ತಿರೋದು. ಇಲ್ಲ ಸ್ಲೋ ಆಗ್ಲಿಲ್ಲ, ಸ್ವಲ್ಪ ಶೆಡ್ಯೂಲ್ ಬ್ರೇಕ್ ತಗೊಂಡಿದ್ದೆ. ನಮ್ ಹೀರೋ ಬೇರೆ ಬೇರೆ ಕಮಿಟ್ಮೆಂಟ್ಸ್, ಸಂಗೀತ ಭಟ್ ಮೇಡಮ್ ಅವ್ರಿಗೊಂದ್ ಸ್ವಲ್ಪ ದಿವಸ ಹುಷಾರಿರ್ಲಿಲ್ಲ. ಸೊ ಹಂಗಾಗಿ ಒಂಚೂರು ಬ್ರೇಕ್ ತಗೊಂಡಿದ್ದೆ. ಅದಾದ್ಮೇಲೆ ಮತ್ತೆ ಇನ್ನೊಂದ್ ಶೆಡ್ಯೂಲ್ ಬಾಕಿ ಇತ್ತು, ಆ ಶೆಡ್ಯೂಲ್ ಮುಗಿಸ್ಕೊಂಡೆ ಇವಾಗ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಸೊ ಫೆಬ್ರವರಿ ಮಾರ್ಚ್ ಅಷ್ಟರಲ್ಲಿ ಬರೋ ಪ್ಲಾನಿಂಗ್, ಎಂಡ್ ಆರ್ ಮಾರ್ಚ್ ಫಸ್ಟ್ ವೀಕ್ ಅಂತ ಪ್ಲಾನಿಂಗ್ ಅಲ್ಲಿ. ಪ್ರಮೋಷನ್ಸ್ ಎಲ್ಲ ಹೆಂಗ್ ಪ್ಲಾನ್ ಮಾಡ್ತಿದ್ದೀರಾ? ಅಂಡ್ ಸಂಗೀತ ಭಟ್ ಅವ್ರು ಇರೋದ್ರಿಂದ ಇನ್ನೂ ಸ್ವಲ್ಪ ಖುಷಿ ಸಿಗುತ್ತೆ. ಅಂಡ್ ವಿಹಾನ್ ಅವ್ರಿಗೂ ಸೀರಿಯಲ್ಸ್ ಸ್ವಲ್ಪ ಫ್ಯಾನ್ಸ್ ಇದಾರೆ. ಸೊ ಹೆಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ರಮೋಷನ್ಸ್ ಅಂತ ಬಂದಾಗ ನೋಡಿ, ಇವಾಗ ಯಾರು ದೊಡ್ಡ ಸೂಪರ್ ಸ್ಟಾರ್ಸ್ ಇಲ್ಲ. ಸೊ ಹಂಗಾಗಿ ನಾವು ರೀಚ್ ಮಾಡ್ಬೇಕು. ಇವಾಗ ಸೂಪರ್ ಸ್ಟಾರ್ಸ್ ಇದ್ರೆ, ಇವಾಗ ದರ್ಶನ್ ಸರ್ ಆಗ್ಲಿ, ಸುದೀಪ್ ಸರ್ ಆಗ್ಲಿ, ಉಪೇಂದ್ರ ಸರ್ ಆಗ್ಲಿ, ಅಥವಾ ನಮ್ಮ ಯಶ್ ಸರ್ ಆಗ್ಲಿ, ಅವ್ರು ಮಾಡಿದಾಗ ಏನಾಗುತ್ತೆ, ಒಂದು ಪೋಸ್ಟ್ ಸಾಕು ಸಿನಿಮಾ ರೀಚ್ ಆಗಕ್ಕೆ. ಬಟ್ ನಾವು ಹೊಸಬ್ರು ಇರೋದ್ರಿಂದ ವಿ ಹ್ಯಾವ್ ಟು ಗೋ ಟು ದ ಕಾಲೇಜಸ್, ಅಥವಾ ಒಂದೊಂದು ಊರ್ಗೂ ಹೋಗಿ ಒಂದು ಸಣ್ಣದಾಗಿ ಒಂದು ಇವೆಂಟ್ ಮಾಡಿ ಅಲ್ಲಿ ಜನಕ್ಕೆ ರೀಚ್ ಮಾಡೋದು. ನಂದು ಬಂದು ಕಾಲೇಜ್ ಆಡಿಯನ್ಸ್ ಟಾರ್ಗೆಟ್ ಇರೋದು, ಯಂಗ್ಸ್ಟರ್ಸ್ ಟಾರ್ಗೆಟ್ ಇರೋದು. ಸೊ ಆ ಯಂಗ್ಸ್ಟರ್ಸ್ ನಾವು ರೀಚ್ ಮಾಡಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ. ಕಾಲೇಜಸ್ಗೆ ಹೋಗೋದು, ಅಥವಾ ಅವ್ರ ಜೊತೆ ಒಂದಷ್ಟು ಚಿಟ್ ಚಾಟ್ ಮಾಡೋದು, ಆತರ ಏನೋ ಒಂದಷ್ಟು ಪ್ಲಾನ್ ಮಾಡಿದ್ವಿ. ಓಕೆ. ಅಂದ್ರೆ ಪ್ರತಿ ಕಾಲೇಜ್ಗೆ, ಅಂದ್ರೆ ನಿಮ್ಗೆ ಗೊತ್ತಿರೋ ಕಾಲೇಜಸ್ಗೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಒಂದು ಪ್ರಮೋಷನ್ ಮಾಡೋ ಪ್ಲಾನ್. ಆಮೇಲೆ ಒಂದೊಂದು ಡಿಸ್ಟಿಕ್ಗೂ ಹೋಗಿ ನಾವು ಒಂದು ಇವೆಂಟ್ ತರ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಓಕೆ ಓಕೆ. ಇಲ್ಲ ಅದು ಆಕ್ಚುಲಿ ಮಾಡ್ಲೇಬೇಕು. ಈಗ ಯೂತ್ಸ್ನೇ ಸಿನಿಮಾ ಯೂತ್ಫುಲ್ ಆಗಿರೋದ್ರಿಂದ. ಸೊ ಅದು ಈಗ 1-2 ಸಿನಿಮಾ ನೋಡ್ದೆ ನಾನು, ಅಂದ್ರೆ ಪ್ರಮೋಷನ್ಸ್. ಅವ್ರು ಅಷ್ಟೇ ಎಲ್ಲಾರು ಹೋಗಿ ಒಂದೊಂದು ಊರ್ಗ್ ಹೋಗಿ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಹೌದು. ಸೊ ಅದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಮತ್ತೆ ಸಾಂಗ್ಸ್ ನಮ್ದು ಸ್ವಲ್ಪ ಚೆನ್ನಾಗಿರೋದ್ರಿಂದ ರೀಚ್ ಮಾಡ್ಬೋದು ಅಂತ. ಈಗ ರೀಲ್ಸ್ಗಳು, ಹೌದು, ರೀಲ್ಸ್ ಅಲ್ಲಿ ಯಾವ ಸಾಂಗ್ ಹಿಟ್ ಆಗುತ್ತೋ ಆ ಸಾಂಗ್, ಆ ಸಿನಿಮಾ ಒಂಚೂರು ರೀಚ್ ಆಗುತ್ತೆ ಜನಕ್ಕೆ. ಹೌದು. ಆ ರೀಲ್ಸ್ ಇಂದಾನೇ ಇವಾಗ ಎಲ್ಲ. ಈಗ ಸರ್ ನಿಮ್ಗೆ OTT ಮತ್ತೆ ಇನ್ಸ್ಟಾಗ್ರಾಮ್ ಇರೋದ್ರಿಂದ ಎಲ್ಲ ಮೊಬೈಲ್ ಅಲ್ಲೇ ಹಿಂಗ್ ಇಟ್ಕೊಂಡು ಸಿನಿಮಾ ನೋಡ್ತಾರೆ. ಆ ರೀಲ್ಸ್ ಅಲ್ಲಿ ಬಂದಿದ್ ಸಾಂಗ್ ನ ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಾಂಗ್ ಕೇಳ್ತಾರೆ. ಅಲ್ಲಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು.